ಇದ್ದಾರೆ. ನಾಸಿರ್ ಹುಸೇನ್ ಅವರೇ, ನಿಮ್ಮ ಪಕ್ಕದಲ್ಲೇ ಪಾಕಿಸ್ತಾನ ಘೋಷ, ಜಯ ಘೋಷ, ಏನ್ ಹೇಳ್ತೀರಿ? ನೋಡಿ, ಇದು ಯಾರು ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ಇದನ್ನು ಯಾರು ಪ್ಲೇ ಮಾಡ್ತಾ ಇದ್ದಾರೆ, ಯಾರು ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ಯಾರು ಪ್ಲೇ ಮಾಡ್ತಾ ಇದ್ದಾರೆ, ನಿಮ್ಮ ಖಂಡನೆ. ನೀವು ರೆಸ್ಪಾನ್ಸಿಬಲ್ ರಾಜ್ಯಸಭಾ ಮೆಂಬರ್ ಆಗಿ ಆಯ್ಕೆ ಆಗಿದ್ದೀರಿ, ಖಂಡಿಸಬೇಕು ಇದನ್ನ. ಸ್ಪ್ರೆಡ್ ಪ್ರಶ್ನೆ ಅಲ್ಲ, ಸ್ಪ್ರೆಡ್ ಪ್ರಶ್ನೆ ಅಲ್ಲ. ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್ ಸರ್. ನಿಮ್ಮ ಬಗ್ಗೆ ಅಪಾರ ಗೌರವದಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್. ಸ್ಪ್ರೆಡ್ ಅಲ್ಲ, ಖಂಡಿಸಿ ಇದನ್ನ, ಖಂಡಿಸಿ. ಹೇಗ್ ಬಿಟ್ಕೊಂಡ್ರಿ ನಿಮ್ ಪಕ್ಕದಲ್ಲಿ ಇಂಥವ್ರನ್ನ? ಯಾರು ಬಿಟ್ಕೊಂಡಿದ್ದಾರೆ? ನಿಮ್ಮ ಪಕ್ಕದಲ್ಲೇ ಇದ್ದಾರೆ ಸರ್. ರಿಪಬ್ಲಿಕ್ ಕನ್ನಡ ಆನ್ ಮಾಡಿ, ಟಿವಿ ಇಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡಿ. ನೀವು ರೌಂಡ್ ಮಾಡಿ ತೋರಿಸ್ತಾ ಇದ್ದೀವಿ. ನಾಸಿರ್ ಹುಸೇನ್ ನಿಮ್ಮ ಪಕ್ಕದಲ್ಲಿದ್ದವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು, ಮಾತಾಡಬಾರ್ದು. ನೀವೊಂದು ಸಾರಿ ಕೇಳಕ್ಕಾಗಲ್ಲ ನಿಮಗೆ? ಒಂದು ಸಾರಿ ಕೇಳಕ್ಕಾಗಲ್ಲ? ನಾಸಿರ್ ಹುಸೇನ್, ಯಾರನ್ನು ದಬಾಯಿಸ್ತಾ ಇದ್ದೀರಿ? ನಾಸಿರ್ ಹುಸೇನ್, ಯಾರನ್ನು ದಬಾಯಿಸ್ತಾ ಇದ್ದೀರಿ? 53 ನಿಮ್ದು, 53 ಆಪೋಸಿಷನ್ ಲೀಡರ್ ಸಮೇತ ಅಲ್ಲ ನೀವು. ಎಂತೆಂತವರಿದ್ದಾರೆ ನಿಮ್ಮ ಪಾರ್ಟಿಯಲ್ಲಿ? ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದವರಿಲ್ವಾ? ಅವರಿಗೆಲ್ಲ ಅವಮಾನ ಮಾಡ್ತಾ ಇರೋಲ್ಲ ನೀವು? ಯಾರೋ ಒಬ್ಬ ಕ್ರಿಮಿ ಮಾತಾಡಿದಾಗ ಕಪಾಳಕ್ಕೆ ಹೊಡೆಯೋದ್ಬಿಟ್ಟು ಸಮರ್ಥನೆ ಮಾಡ್ತಾ ಇದ್ದೀರಾ? ಏನ್ರಿ ನಿಮ್ಮ ಸೇವೆ ಈ ದೇಶಕ್ಕೆ? ಏನ್ ಸೇವೆ ನಿಮ್ಮ ದೇಶಕ್ಕೆ? ಆ ವಿಜುವಲ್ ಹಾಕಿರಿ, ಆ ಬೈಟ್ ಹಾಕಿ, ಅದನ್ನು ಏನ್ ಮಾತಾಡ್ತಾರೆ ಕೇಳಿ. ಆ ಬೈಟ್, ಆ ಹೂವಾರ ಹಾಕಿರೋ ಬೈಟ್ ಹಾಕಿ. ನಿಮ್ಮಂತವ್ರು ನಮ್ಗೆ ಯಾಕೆ ಬೇಕು? ವೆರಿ 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 ಕ್ಲಿಯರ್. ಇದಕ್ಕಿನ್ನ ಸ್ಪ್ರೆಡ್ ಆಶ್ಚರ್ಯ ಆಗುತ್ತೆ. ನಾವು ಪ್ರಶ್ನೆ ಮಾಡಿದ್ರೆ ಯಾರು ಇದನ್ನು ಸ್ಪ್ರೆಡ್ ಮಾಡ್ತಿದ್ದಾರೆ, ಯಾಕೆ ಸ್ಪ್ರೆಡ್ ಮಾಡ್ತಿದ್ದಾರೆ, ಪ್ರಶ್ನೆನಾ ಇದು? ನಾಸಿರ್ ಹುಸೇನ್ ಅವರೇ, ಪ್ರಶ್ನೆನಾ? ಇನ್ನೊಂದು ಹೂಹಾರ ಹಾಕಿರೋ ವಿಡಿಯೋ ಇದೆ, ಅದರಲ್ಲಿ ಬೈಟ್ ಇದೆ, ದಯವಿಟ್ಟು ಅದನ್ನು ಪ್ಲೇ ಮಾಡಿ. ಅವರನ್ನ ಕೇಳಿದಾಗ ಹೋಗ ಅಂದ್ರೆ ಆ ಏಕವಚನದಲ್ಲಿ ಹೆಂಗ್ ಮಾತಾಡ್ತಾರೆ? ನಾನು ಯಾಕೆ ನಿಮಗೆ ಬಹುವಚನ ಮಾತಾಡಬೇಕು ನಾಸಿರ್ ಹುಸೇನ್? ನಾನು ಯಾಕೆ ನಿಮಗೆ ಬಹುವಚನವನ್ನು ಮಾತಾಡಬೇಕು ನಾಸಿರ್ ಹುಸೇನ್? ನೀವಲ್ಲ, ನಿಮ್ಮ ಪ್ಲೇಸ್ ಅಲ್ಲಿ ಯಾರೇ ಇದ್ರು ಕೂಡ ಇದೇ ತರ ಮಾತಾಡ್ತಾ ಇದ್ರಿ. ಕೇಳಿಸ್ಕೊಳ್ಳಿ ಅದನ್ನು ಧ್ವನಿ. ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ದಾರ್ಷ್ಟ್ಯ, ಫೋನ್ ಸಂಪರ್ಕ ತೆಗೆದುಕೊಂಡು ಖಂಡಿಸಿ ಇದನ್ನ ಅಂತಂದ್ರೆ ಸ್ಪ್ರೆಡ್ ಮಾಡ್ತಿರೋರು ಯಾರು? ಮಾಧ್ಯಮಗಳು, ನಾನು ಚಾಲೆಂಜ್ ಮಾಡ್ತೀನಿ, ಯಾವುದೇ ಕನ್ನಡ ಮಾಧ್ಯಮ ಇದನ್ನು ಪ್ರಸಾರ ಮಾಡದೆ ಹೋದ್ರೂ ಕೂಡ ನಾಳೆ ಇಡೀ ದಿನ, ಈಗ ಆಲ್ರೆಡಿ ಪ್ರಾರಂಭ ಆಗಿರ್ಬೋದು, ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಚರ್ಚೆ ಆಗುತ್ತೆ. ನಾಸಿರ್ ಹುಸೇನ್ ಅವರೇ, ನಿಮಗೆ ವೈಯಕ್ತಿಕವಾಗಿ ನಿಮಗೆ ಬಯಕ್ ಶುರು ಮಾಡ್ತಾರೆ ಜನ. ಟೇಕ್ ರೆಸ್ಪಾನ್ಸಿಬಿಲಿಟಿ. ಈಗಲಾದ್ರೂ ಜವಾಬ್ದಾರಿ ತಗೊಂಡು ಮಾಡಿದ ತಪ್ಪಾಯ್ತು, ನಾನು ಅವ್ರ ಹತ್ರ ಕ್ಷಮೆ ಕೇಳಿಸ್ತೀನಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್. ನಾಸಿರ್ ಹುಸೇನ್ ಅವರೇ, ನಿಮ್ಮ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬರ್ದೇ ಹೋದ್ರೆ ನಾಳೆ ಬೆಳಗಾಗೋದ್ರೊಳಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮ ನೋ ಡೌಟ್ ಇದನ್ನು ಪ್ರಶ್ನೆ ಮಾಡುತ್ತೆ. ಬೇರೆ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ರಿಪಬ್ಲಿಕ್ ಕನ್ನಡ ಆಲ್ವೇಸ್ ನೇಷನ್ ಫಸ್ಟ್. ನಮ್ಮ ರಾಷ್ಟ್ರದ ವಿರುದ್ಧವಾಗಿ ಯಾವುದೇ ಎಲಿಮೆಂಟ್, ಎಷ್ಟೇ ಶಕ್ತಿಶಾಲಿ ಎಲಿಮೆಂಟ್ ನಿಂದ್ರೂ ಕೂಡ ಅದನ್ನ ಖಂಡಿಸೋದ್ರಲ್ಲಿ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಮುಂದೆ ಇರುತ್ತೆ. ನಾವಿದನ್ನ ಪ್ರಶ್ನೆ ಮಾಡ್ತೀವಿ. ನಾಸಿರ್ ಹುಸೇನ್ ಅವರೇ, ಕ್ಷಮೆ ಕೇಳಿಸಿ. ಇಲ್ಲದೆ ಹೋದ್ರೆ ನಿಮ್ಮ ವಿರುದ್ಧ ಯಾವ ರೀತಿಯಾಗಿ ಅಲೆ ಏಳುತ್ತೆ ನಾಳೆ ಬೆಳಗಾಗೋದ್ರೊಳಗೆ. ಬಹುಶಃ ನೀವು ಈ ಗೆಲುವಿನ ಸಂಭ್ರಮ ಇದೆಯಲ್ಲ, ಈಗೇನು ದೊಡ್ಡ ಹೂವಾರ ಹಾಕಿಸ್ಕೊಂಡು ಜಯಘೋಷ ನಿಮ್ಮ ಸುತ್ತಾ ಇತ್ತಲ್ಲ, ಕ್ಷಣ ಮಾತ್ರದಲ್ಲಿ ಪುಡಿ ಆಗಿ ಹೋಗುತ್ತೆ ಇದು. ಕ್ಷಮೆ ಕೇಳಿಸಿ, ಅವ್ರ ಹತ್ರನೂ ಕ್ಷಮೆ. ಯಾರೂ ಕೂಡ ಇದನ್ನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ವೆರಿ ಕ್ಲಿಯರ್ ಕಟ್. ನಿಮ್ಮ ಪಕ್ಕದಲ್ಲೇ ಇರುವಂತಹ ವೈಟ್ ಶರ್ಟ್ ಧರಿಸಿದ್ದಂತಹ ವ್ಯಕ್ತಿ ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಪೊಲೀಸರು ಇದನ್ನ ಗಮನಿಸ್ತಾ ಇದ್ರೆ ಇಂಥವ್ರನ್ನ, ಬೇರೆ ಯಾವ್ದಾವ್ದೋ ಪ್ರಕರಣಕ್ಕೆ ಹಾಕ್ತಾರಲ್ಲ ಸುಮೋಟೋ ಕೇಸ್, ಇಂಥವ್ರನ್ನ ಮೊದಲು ಅರೆಸ್ಟ್ ಮಾಡ್ಬೇಕು. ದೇಶದ್ರೋಹದ ಹೇಳಿಕೆ ಇದು. ಯಾರು ಕೂಡ, ನಾನು ಅನ್ಕೊಳ್ತೀನಿ ಸೂರ್ಯ ಮುಕುಂದ್ ಅವ್ರು ನಮ್ಮ ಜೊತೆಲಿ ಇಲ್ಲಿದ್ದಾರೆ, ಅವರು ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ಇಂತಹ ಘೋಷಣೆಗಳನ್ನ ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಮಯುಲ್ಲಾ ಸರ್ ಇದ್ದಾರೆ, ಹಿರಿಯ ಪತ್ರಕರ್ತರು, ಅವರು ಕೂಡ ಇದನ್ನು ಒಪ್ಪೋದಿಲ್ಲ. ಹೇಳಿ ಸರ್. ಮತ್ತೆ ಯಾರು ಕೂಡ ಇಂತಹ ಸ್ಟೇಟ್ಮೆಂಟ್ ಮಾಡಬಾರ್ದು ಅಂದ್ರೆ ಮಾಡಬಾರ್ದು. ಈ ದೇಶ, ಇಲ್ಲಿಯ ಮಣ್ಣು, ಇಲ್ಲಿಯ ನೆಲ, ಈ ವಿಚಾರಕ್ಕೆ ಬಂದಾಗ ಅಲ್ಲಿ ಕಾಂಪ್ರಮೈಸ್ ಆಗೋ ಪ್ರಶ್ನೆನೇ ಇಲ್ಲ.
ಪಕ್ಷ ರಾಜಕಾರಣದ ಪ್ರಶ್ನೆಯೂ ಇಲ್ಲ. ಅವನ್ ಯಾವ ಮೂರ್ಖನೋ, ಅವನ್ ಯಾವ ಏನೋ ಅಪ್ರಬುದ್ಧನೋ, ಅಪಕ್ವ ಬುದ್ಧಿ ಇರೋನೋ, ಯಾವನ ಏನಾದರೂ ಆಗಿರ್ಲಿ, ತಕ್ಷಣ ಅವನನ್ನ ಪೊಲೀಸ್ ಅರೆಸ್ಟ್ ಮಾಡಬೇಕು. ಅವನು ಆ ಜಾಗದಲ್ಲಿ ಇದಾನ, ಅವನು ಅಲ್ಲಿ ಪೊಲೀಸ್ ಇದೆ, ವಿಧಾನಸೌಧದಲ್ಲಿ ಅಲ್ಲೇ ಇದೆ, ಗುರ್ತಿಸ್ಬಿಟ್ಟು ತಕ್ಷಣ ಅವನನ್ನ ಬಂಧಿಸಬೇಕು. ಸೂರ್ಯಮುಖಂದ್ ಅವರು ಲಾಯರ್ ಕೂಡ ಇದ್ದಾರೆ, ಇದಲ್ವಾ ದೇಶದ್ರೋಹ? ಇದಲ್ವಾ ದೇಶದ್ರೋಹ? ಇದು ದೇಶದ್ರೋಹನೇ. ಇವ್ರು ಯಾರು ಆ ಕಿಡಿಗೇಡಿ ಬಂದಿದ್ದಾನೆ, ಯಾವ್ದಕ್ಕೋಸ್ಕರ ಬಂದಿದ್ದಾನೆ, ಯಾರಿಂದ ಬಂದಿದ್ದಾನೆ ಅನ್ನೋ ತನಿಖೆ ಆಗ್ಲಿ. ಪೊಲೀಸ್ನವ್ರು ಅಲ್ಲೇ ಇದ್ದಾರೆ. ಅವ್ನು ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ ತಕ್ಷಣ ಹಿಡಿಬೇಕಾಗಿತ್ತು. ಪೊಲೀಸ್ನವ್ರ ಜವಾಬ್ದಾರಿ. ಸೊ ತಕ್ಷಣ ಅರೆಸ್ಟ್ ಮಾಡಿದ್ರೆ ಅವರು ಏನಂದ್ರೆ ಅವರ ಹಿನ್ನೆಲೆ ನೀವು ತಗೊಂಡಾಗ ಈ JNU ನ ಮನಸ್ಥಿತಿ ಅವರಲ್ಲಿ ಇದೆ. ಯಾಕಂದ್ರೆ ಏನಕ್ಕೆ ಗೊತ್ತಾ? ಇಲ್ಲ, ಬೇಡ 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 ನೋಡಿ, ಬೇಡ ಇಲ್ಲ, ನಿಮ್ಗೂ ಹೇಳ್ತಿದ್ದೀನಿ ಅಶ್ವಿನ್ ಅವರೇ, ನಿಮ್ಗೂ ಹೇಳ್ತಿದ್ದೀನಿ, ವೈಯಕ್ತಿಕ ಅಲ್ಲ ಇದು. ದೇಶದ ವಿಚಾರ ಬಂದಾಗ ಎಲ್ಲರೂ ಒಂದು. ಅಶೋಕ್ ಗೌಡ್ ಪ್ಲೀಸ್ ಈ ವೇದಿಕೆನ ಪೊಲಿಟಿಸೈಸ್ ಮಾಡಬೇಡಿ, ಈ ವೇದಿಕೆನ ರಾಜಕೀಯಗೊಳಿಸಬೇಡಿ. ಈ ವಿಚಾರದಲ್ಲಿ ನಮ್ಮ ಈ ಪ್ಯಾನಲ್ ಅಲ್ಲಿ ಇರೋ ಎಲ್ಲರೂ ಕೂಡ ಒಂದೇ ಧ್ವನಿ ಹಾಕೊಂಡಿದ್ದಾರೆ. ಅಶೋಕ್ ಗೌಡ್ ಅಲ್ಲೇನಾದ್ರು ಇದ್ದಿದ್ರೆ ಫಸ್ಟ್ ಅವ್ನು ಕಪಾಳೆ ಹೊಡಿತಿದ್ರು. ಒಂದು. ಎರಡನೇದು ಆಯ್ತು, ಅಲ್ಲಿ ಬಿಟ್ಟ ಮೇಲೂ ಸಹ ಪತ್ರಕರ್ತನ ಖಂಡನೆ ಮಾಡಿದ್ರು. ಆಮೇಲೆ ಇಲ್ಲಿ ಬಂದಾಗ ಸ್ಪ್ರೆಡ್ ಅಂತ ಪದಾನ ನಾಜೀರ್ ಹುಸೇನ್ ಅವರು ಉಪಯೋಗಿಸ್ತಿದ್ದಾರೆ. ಎಂತಹ ಒಂದು ಖಂಡನೀಯ ಅಂದ್ರೆ ಈ MP ನಡೆ ಇದು. ಇಂತಹ ಯಾರು ಎಲಿಮೆಂಟ್ಸ್ ಇದ್ದಾರೆ ಅಂತವ್ರು ಉತ್ತೇಜನೆ ಕೊಡ್ತಕ್ಕಂತಹ ಅಂತ ಮಾತುಗಳನ್ನ ಇವತ್ತು ನಾಜೀರ್ ಹುಸೇನ್ ಮಾತಾಡಿದ್ದಾರೆ. ಅವ್ನು ತಪ್ಪಿತಸ್ಥಾನೆ, ಅವನ್ನ ಜೈಲ್ಗೆ ಹಾಕ್ಬೇಕು, ಸೆಡಿಷನ್ ಕೇಸ್ ಹಾಕ್ಬೇಕು ಅವನ ಮೇಲೆ. ಆದ್ರೆ ನಾಜೀರ್ ಹುಸೇನ್ ಅವ್ರ ಮಾತುಗಳಿದೆಯಲ್ಲ ಇವತ್ತು, ಅದೂ ಸಹ ಗಮನಾರ್ಹ. ಯಾಕೆ ಅಂತಂದ್ರೆ ಇಂಥ ಮಾತುಗಳು ಸ್ಪ್ರೆಡ್, ಆಮೇಲೆ ಆಚೆ ನಡೆಯೋ ಇವನ್ನ ಪತ್ರಕರ್ತರ ಮಿಸ್ಟೇಕ್ ಇದಿದೆಯಲ್ಲ, ಇಂಥ ರಾಂಗ್ ಎಲಿಮೆಂಟ್ಸ್ ಎನ್ಕರೇಜ್ ಬಹುಶಃ ನಾಸೀರ್ ಹುಸೇನ್ ಅವರು ಈಗಷ್ಟೇ ಆಯ್ಕೆಯಾಗಿ ಬಂದಿದ್ದಾರೆ. ಹೇಗೆ ಹ್ಯಾಂಡಲ್ ಮಾಡ್ಬೇಕು ವಿಚಾರ ಅನ್ನೋದು ಗೊತ್ತಾಗ್ತಿಲ್ವಾ ಅಂತ ಹೇಳಿ ರಿಯಾಕ್ಟ್ ಮಾಡುವಾಗ ಈ ಬಾರಿ ಆ ಗೆಲುವಿನ ಸಂಭ್ರಮದಲ್ಲಿ ಎಷ್ಟೋರ್ಗೆ ಮೈಂಡ್ ಬ್ಲಾಕ್ ಆಗೋಗ್ಬಿಟ್ಟಿದೆ ಅಂದ್ರೆ ಇದನ್ನ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಕುಮಾರಸ್ವಾಮಿ ಅವರೇ, ಪಾಕಿಸ್ತಾನ ಪರವಾದ ಘೋಷಣೆ, ಮಾಧ್ಯಮದ ವಿರುದ್ಧ ದಾರ್ಷ್ಟ್ಯ, ಏನ್ ಹೇಳ್ತೀರಿ? ಇಲ್ಲಿ ಇವತ್ತಿನ ಪ್ರಸಂಗ ಏನಿದೆ, ಕಾಂಗ್ರೆಸ್ ಯಾವ ಒಂದು ಪರಿಸ್ಥಿತಿಗೆ ದುಡ್ತಾ ಇದ್ದಾರೆ ದೇಶನ ಅಂತಕ್ಕಂಥದ್ದು ಒಂದು. ಇವತ್ತು ಒಂದು ಸಮಾಜವನ್ನ ಬಹಳ ಓಲೈಸ್ಕೊಳ್ತಕ್ಕಂಥ ಕೆಲಸ, ಅವ್ರನ್ನ ಇವತ್ತು ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತಾ ಇರ್ತಕ್ಕಂಥದ್ದು ಏನಿದೆ, ಪ್ರೋತ್ಸಾಹ ಕೊಡೋದು, ಅದು ವಿಧಾನಸೌಧದ ಆಡಳಿತ ಪ್ರಮುಖ ಕಚೇರಿನಲ್ಲೇ ಈ ರೀತಿಯ ಒಂದು ಘೋಷಣೆ ಏನಿದೆ, ಇದು ಎಲ್ಲರೂ ತಲೆ ತಗ್ಗಿಸ್ತಕ್ಕಂಥ ವಿಚಾರ. ಇವತ್ತು ಈ ಸರ್ಕಾರ ಬಂದದಿಂದ ನೋಡ್ತಾ ಇದ್ದೇವೆ, ಒಂದು ವರ್ಗವನ್ನ ಓಲೈಸ್ಕೊಳ್ಳಿಕ್ಕೆ ಇವತ್ತು ಇರ್ತಕ್ಕಂಥ ನಮ್ಮ ರೈತರನ್ನ ಇವತ್ತು ಬಲಿ ಕೊಟ್ಟು ಏನೋ ಒಂದು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತಾ ಹೊರಟಿದ್ದಾರೆ. ಅದ್ರ ಜೊತೆಗೆ ಒಂದು ಸಮಾಜ ಇವತ್ತು ಯಾವ ಒಂದು ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಸಂದೇಶ ಇವತ್ತೇನು ಆ ಜಯಘೋಷದ ನಡುವೆ ಅವ್ರ ಪಕ್ಷದ ಕಾರ್ಯಕರ್ತರು ಕೊಟ್ಟಿದ್ದಾರೆ. ಅದಕ್ಕೆ ಹಿನ್ನೆಲೆ ಇರ್ತಕ್ಕಂಥವ್ರೆ ಆ ಪಕ್ಷದ ನಾಯಕರುಗಳು. ಅದಷ್ಟೇ ಅಲ್ಲ, ಹಲೋ ಹೇಳಿ ಸರ್, ಹೇಳಿ. ಇತ್ತೀಚೆಗೆ ಲೋಕಸಭೆಯಲ್ಲಿ ಆ ಪಕ್ಷದ ಒಬ್ಬ ಸಂಸತ್ ಸದಸ್ಯ ದೇಶ ವಿಭಜನೆ ಆಗಲಿ ಅಂತಕ್ಕಂಥ ಒಂದು ಘೋಷಣೆಯನ್ನು ಕೂಗಿದ್ರು. ಕರ್ನಾಟಕಕ್ಕೆ ಏನೋ ಅನ್ಯಾಯವಾಗಿದೆ ಅಂತ ಹೇಳಿ. ಅದರ ಮುಂದುವರೆದ ಭಾಗ ಇದು. ದೇಶ ವಿಭಜನೆ ಮಾಡಿ ಕರ್ನಾಟಕ ರಾಜ್ಯನ ಇವತ್ತು ಪಾಕಿಸ್ತಾನಕ್ಕೆ ತೆಗೆದುಕೊಂಡು ಹೋಗೋ ಸಂದೇಶ ಕೊಟ್ಟಿದ್ದಾರೋ ಇವತ್ತು ಈ ಜಯಘೋಷದ ಪಕ್ಷಾತೀತವಾಗಿ ಖಂಡಿಸಬೇಕು ಸರ್, ಇದನ್ನ ಪಕ್ಷಾತೀತವಾಗಿ ಖಂಡಿಸಬೇಕು. ಇಂತ ಪಕ್ಷಾತೀತವಾಗಿ ಖಂಡಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅಲ್ಲಿ ಯಾರು ಘೋಷಣೆ ಮಾಡಿರ್ತಕ್ಕಂಥ ಫುಟೇಜ್ ಎಲ್ಲರ ಮುಂದೆ ಇದೆ. ನಿಜ. ನಾವಂತೂ ಸರ್ ರಿಪಬ್ಲಿಕ್ ಕನ್ನಡ ಅಂತೂ ಈ ವಿಚಾರವನ್ನು ಇಲ್ಲಿಗೆ ಬಿಡೋ ಪ್ರಶ್ನೆನೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತನಾಡಿದಕ್ಕೆ.